ಪರೀಕ್ಷೆ ಬರೆಯುವ ಸಂದರ್ಭ ಉಂಟಾಗುವ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಂಡು ಅತ್ಯುತ್ತಮವಾಗಿ ಪರೀಕ್ಷೆಯನ್ನು ಎದುರಿಸಿ ಎಂದು ಅರೇಹಳ್ಳಿ ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕ ಶಿವಕುಮಾರ್ ಎಸ್ಎನ್ ಹೇಳಿದರು. ಬೇಲೂರು ತಾಲೂಕು ಅರಳಿಯ ಎಸ್ಎಲ್ಸಿ ಪರೀಕ್ಷೆ ಕೇಂದ್ರಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಆತ್ಮವಿಶ್ವಾಸ ತುಂಬಿ ಮಾತನಾಡಿದ ಅವರು, ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಾಗದಂತೆ ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಬಿಸಿಲು ವಿಪರೀತವಾಗಿರುವ ಕಾರಣ ಕುಡಿಯುವ ನೀರನ್ನು ಪೂರೈಸಲಾಗುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಾಗ ಆಗುವ ಗಂಟೆಯ ಶಬ್ದವನ್ನು ಆಲಿಸಿ ಸಮಯವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಕಟ್ಟುನಿಟ್ಟಿನಲ್ಲಿ ಪರೀಕ್ಷೆ ನಡೆಯುತ್ತಿರುವುದರಿಂದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಹೆದರದೆ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಎಂದರು. ಪ್ರತಿದಿನ 9:45ಗೆ ಬೆಲ್ ಆಗುತ್ತೆ. ಅದರ ಅರ್ಥ ನೀವು ಎಲ್ಲರೂ ಒಳಗಡೆ ಹೋಗಬೇಕು ಅಂತ. 9:55ಕ್ಕೆ ಬೆಲ್ ಆಗುತ್ತೆ. ಅದರ ಅರ್ಥ ಪ್ರಶ್ನೆ ಪತ್ರಿಕೆ ನಿಮ್ಮ ಬಳಿ ಬರ್ತಾ ಇದೆ ಅಂತ. 10 ಗಂಟೆಗೆ ಬೆಲ್ ಆಗುತ್ತೆ. ಪ್ರಶ್ನೆ ಪತ್ರಿಕೆ ನಿಮಗೆ ತಲುಪಿ ಆಗಿರುತ್ತೆ. ನೀವು ಬರೆಯೋದಕ್ಕೆ ಪ್ರಾರಂಭಿಸಬೇಕು 10 ಗಂಟೆಗೆ. 10:15ಗೆ ಬೆಲ್ ಆಗುತ್ತೆ. ಆ ಬೆಲ್ ಅರ್ಥ ಇನ್ನು ಮುಂದೆ ಯಾರು ಕೂಡ ಆಬ್ಸೆಂಟ್ ಸ್ಟೇಟ್ಮೆಂಟ್ ತೊಗೊಳಕ್ಕೆ ಬರ್ತೀವಿ, ಇನ್ನು ಮುಂದೆ ಪರೀಕ್ಷೆಗೆ ಹಾಜರಾಗೋಂಗಿಲ್ಲ. ಹೊರಗಡೆ ಇದ್ದರೆ ಏನಾದ್ರೂ 10:15 ಒಳಗೆ ಬರೋದಾದರೆ ನೀವು ಏನಾದರೂ ಲೇಟ್ ಆದ್ರೂ ಅದರೊಳಗೆ ಬರಬೇಕು. 10:30 ನಂತರ ನಿಮಗೆ ಒಳಗೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಆನಂತರ ಪರೀಕ್ಷೆ ಮುಗಿಯೋದು ಇನ್ನು ಅರ್ಧ ಗಂಟೆ ಇದ್ದಂಗೆ ನಿಮ್ಗೊಂದು ಬೆಲ್ ಆಗುತ್ತೆ. ಈ ವೇಳೆ ಇಸಿಒ ಶಿವಪ್ಪ, ಬಿಕ್ಕೋಡು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಮಂಜುಳಾ ಸೇರಿದಂತೆ ಇನ್ನಿತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.